ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಬ ಸೈಕ್ಯಾನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಸಪ್ತಾಹ ಅಥವಾ ಜಯಂತಿಯ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ರಾಘವೇಂದ್ರ ಸ್ವಾಮಿಯ ಸಪ್ತಾಹ ನಮಗೆ ಈಗಾಗಲೇ ಪ್ರಾರಂಭವಾಗಿದೆ. ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕಿನವರೆಗೆ ನಾವು ಸಪ್ತಾಹ ವ್ರತವನ್ನು ಆಚರಣೆ ಮಾಡ್ತೇವೆ, ಅಂದರೆ ಪೂಜೆಯನ್ನು ಆಚರಣೆ ಮಾಡಬೇಕಾಗಿರುತ್ತದೆ. ಹಾಗೆ ಕೊನೆಯ ದಿವಸ ಅಂದರೆ 6ನೇ ತಾರೀಕಿಗೆ ನಾವು ರಾಘವೇಂದ್ರ ಸ್ವಾಮಿಯ ಜನ್ಮೋತ್ಸವ ಅಥವಾ ವರ್ಧಂತಿ, ಜಯಂತಿ, ಈ ಥರ ನಾವು ಈ ರಾಘವೇಂದ್ರ ಸ್ವಾಮಿಯ ಜನ್ಮೋತ್ಸವವನ್ನು ಆಚರಣೆ ಮಾಡ್ತೀವಿ. ಮಂತ್ರಾಲಯದಲ್ಲಿ ತುಂಬಾ ವಿಜೃಂಭಣೆಯಿಂದ ಪೂಜೆ ಕೈಂಕರ್ಯಗಳು ಸಹ ಪ್ರಾರಂಭವಾಗಿದ್ದಾವೆ. 6ನೇ ತಾರೀಕಿಗೆ ರಾಯರ ಪೂಜೆ ತುಂಬ ವಿಜೃಂಭಣೆಯಿಂದ ಅದೇ ರಥೋತ್ಸವ ಸಹ ಮಾಡಲಾಗುತ್ತದೆ. ನಿಮಗೆ ಅನುಕೂಲವಿದ್ದರೆ ನೀವು ಮಂತ್ರಾಲಯಕ್ಕೆ ಸಹ ನೀವು ಭೇಟಿ ನೀಡಿ ಈ ರಾಯರ ಒಂದು ಜನ್ಮೋತ್ಸವವನ್ನು ನೀವು ಆಚರಣೆ ಮಾಡಬಹುದು. ನೀವು ಮನೆಯಲ್ಲೇ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಹಾಗೆ ರಾಯರಿಗೆ ಅಭಿಷೇಕ ಅಲಂಕಾರ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಈ ಸಹ ನಮಗೆ 430ನೇ ವರ್ಷದ ಜನ್ಮೋತ್ಸವದ ಅಂಗವಾಗಿ ಪೂಜಾ ವಿಧಾನ ನೋಡೋದಂತೆ. ಒಂದು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ರಾಯರ ವಿಗ್ರಹವನ್ನು ನೀವು ಇಟ್ಕೊಂಡು ಅಭಿಷೇಕಕ್ಕೆ ನೀವು ರೆಡಿ ಮಾಡ್ಕೋಬೇಕು. ಅಭಿಷೇಕ ಮಾಡಬೇಕಂದ್ರೆ ರಾಯರ ವಿಗ್ರಹ ಇರಲೇಬೇಕು. ಹಿತ್ತಾಳೆದಾದರೂ ನೀವು ತೆಗೆದುಕೊಳ್ಳಬಹುದು, ಪಂಚಲೋಹ ಇಲ್ಲವಾದರೆ ಬೆಳ್ಳಿದಾದರೂ ಸಹ ನೀವು ತೆಗೆದುಕೋಬಹುದು. ಬೆಳ್ಳಿದು ತುಂಬ ಒಳ್ಳೆಯದು. ನಾವು ಮೊದಲು ತುಳಸಿ ದಳದಿಂದ ನಾವು ಒಂದು ಪೂಜೆನ ಪ್ರಾರಂಭ ಮಾಡಬೇಕು. ಅಂದರೆ ನೀರಿಗೆ ಸ್ವಲ್ಪ ತುಳಸಿ ದಳವನ್ನು ಹಾಕ್ಕೊಂಡು ಶುದ್ಧೋದಕ ಸ್ನಾನವನ್ನು ಮಾಡ್ಕೋಬೇಕು. ನಾವು ಶುದ್ಧೋದಕ ಸ್ನಾನವನ್ನು ಮಾಡಿಕೊಂಡು ಆ ನೀರನ್ನು ಸಹ ನಾವು ತೆಗೆದುಕೊಂಡು ಇರಬೇಕು. ಯಾಕೆಂದರೆ ಆ ನೀರನ್ನು ನಾವು ಮನೆ ಪೂರ್ತಿ ಪ್ರೋಕ್ಷಣೆ ಮಾಡುವುದರಿಂದ ನಮಗೆ ನಕಾರಾತ್ಮಕವನ್ನು ಏನೇ ಆಗಿರ್ತದೆ, ಅದು ಎನರ್ಜಿ ಅದು ಸಹ ತೊಲಗಿ ಹೋಗ್ತದೆ. ಆದ್ದರಿಂದ ನಾವು ಅದನ್ನು ಸಹ ನಾವು ತೆಗೆದುಕೊಂಡು ಇಟ್ಕೊಂಡು ಮನೆ ಪೂರ್ತಿ ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಂತರ ನಾವು ಹಾಲಿನಿಂದ ನಾವು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಈ ಥರ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಕೋಬೇಕು. ಮತ್ತು ಬಾಳೆಹಣ್ಣು ಮತ್ತು ನಿಮಗೆ ಸೇಬು ಸಿಕ್ಕಿದ್ದರಿಂದ ಸಹ ನೀವು ಅಭಿಷೇಕವನ್ನು ಮಾಡ್ಕೋಬಹುದು. ಹಣ್ಣುಗಳಿಂದ ಸಹ ನಾವು ಒಂದು ಅಭಿಷೇಕವನ್ನು ಮಾಡುವಂಥದ್ದು ತುಂಬ ಒಂದು ವಿಶೇಷವಾದ ಫಲಗಳನ್ನು ಸಹ ನಮಗೆ ಅದು ತಂದುಕೊಳ್ತದೆ. ನೀವು ಅಭಿಷೇಕವನ್ನು ಮಾಡುವಾಗ ರಾಯರ ಒಂದು ಅಷ್ಟೋತ್ತರ ಹೇಳ್ಕೋಬಹುದು, ಮಂತ್ರಗಳನ್ನು ಹೇಳ್ಕೋಬಹುದು. ವಿಶೇಷವಾದ ಒಂದು ಗಾಯತ್ರಿ ಮಂತ್ರಗಳನ್ನು ಸಹ ನೀವು ಹೇಳ್ಕೋಬಹುದು. ಈ ಥರ ನೀವು ಆಚರಣೆ ಮಾಡಬೇಕಾಗಿರುತ್ತದೆ. ನೀವು ಈ ಅಭಿಷೇಕ ಎಲ್ಲ ಆಗಿದ ನಂತರ ಮತ್ತೊಂದು ಸಹ ನಾವು ನೀರಿಗೆ ಸ್ವಲ್ಪ ನಾವು ತುಳಸಿ ದಳವನ್ನು ಹಾಕ್ಕೊಂಡು ಶುದ್ಧೋದಕ ಸ್ನಾನವನ್ನು ಮತ್ತೊಂದು ಸಲ ಮಾಡಿಕೊಂಡು ರಾಯರನ್ನು ನೀವು ಆ ವಿಗ್ರಹವನ್ನು ಸಂಪೂರ್ಣವಾಗಿ ಶುದ್ಧಿಯಾಗಿ ಅದನ್ನು ನೀವು ತೊಳೆದುಕೊಂಡು ಶ್ರೀಗಂಧ ಮತ್ತು ಕುಂಕುಮವನ್ನು ಹಚ್ಕೊಂಡು ನೀವು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಈ ರೀತಿ ನೀವು ಪೂಜೆಯನ್ನು ಸಹ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಮನೆ ಮೇಲೆ ಹಳದಿ ವಸ್ತ್ರವನ್ನು ಹಾಕ್ಕೊಂಡು ಅದು ದೀಪವನ್ನು ಹಚ್ಚಿಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನೇ ಇಟ್ಟಿದ್ದೇನೆ. ನಿಮ್ಮನೆ ರಾಯರ ಫೋಟೋ ಇದ್ದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನಿಟ್ಟು ನಾನು ಒಂದು ಮುಂಭಾಗದಲ್ಲಿ ಒಂದು ಪ್ಲೇಟ್ ಮೇಲೆ ಒಂದು ಬಟ್ಲನ್ನು ಇಟ್ಟಿದ್ದೇನೆ. ಬಟ್ಲ ಮೇಲೆ ನಾನು 5 ವಿಳೆದೆಲೆಯನ್ನು ಜೋಡಿಸಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ನಾನು ಕಮಲದ ಹೂವಿನ ರೀತಿಯಲ್ಲಿ ಅದನ್ನು ಮಾಡ್ಕೊಂಡಿದ್ದೇನೆ. ಅದ್ರ ಮೇಲೆ ನಾನು ರಾಯರ ಒಂದು ವಿಗ್ರಹವನ್ನು ಇಟ್ಟು 4 ಗೆಜ್ಜೆ ವಸ್ತ್ರವನ್ನು ಸಹ ಹಾಕ್ಕೊಂಡಿದ್ದೇನೆ. ಕೆಲವರು ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕಲ್ಲ, ನಿಮಗೆ ಇಷ್ಟವಾದ ನೀವು ಹಾಕ್ಬೋದು. ಆದರೆ ನಾನು ಪ್ರತಿ ವಾರ ಸಹ ಹಾಕಿ ನಾನು ಪೂಜೆ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿ ನನಗೆ ತಿಳಿಸ್ಕೊಟ್ಟಿದ್ದೇನೆ. ರಾಯರಿಗೆ ತುಳಸಿ ಹಾರವನ್ನು ಹಾಕ್ಕೊಂಡು ನೀವು ಅಲಂಕಾರ ಮಾಡಬೇಕು. ತುಳಸಿ ಹಾರ ಮತ್ತು ಹಳದಿ ಹೂವು ಅಷ್ಟರಿಂದ ನೀವು ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು. ಮತ್ತು ಪ್ರಸಾದ ಅನ್ನೋದಾದರೆ ನೀವು ಹೆಸರುಬೇಳೆ ಪಾಯಸ ಮಾಡಬಹುದು, ಇಲ್ಲವಾದಲ್ಲಿ ಮೊಸರನ್ನ ಮಾಡ್ಕೋಬಹುದು. ರಾಯರಿಗೆ ಹೆಸರುಬೇಳೆ ಪಾಯಸ ಮತ್ತು ಮೊಸರನ್ನ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು. ಅಷ್ಟನ್ನಿಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಎಲೆ ಅಡಿಕೆ ದಕ್ಷಿಣೆ, ಹಾಗೆ ಒಂದು ಬಾಳೆಹಣ್ಣು ತಾಂಬೂಲ ಅಂತ ಇಟ್ಟಿದ್ದೇನೆ. ಮತ್ತು ಪಂಚಾಮೃತ ಅಭಿಷೇಕ ಮಾಡಿ ಸಹ ನೀವು ಒಂದು ಲೋಟದಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ಸಹ ಪ್ರಸಾದಕ್ಕೆ ಇರಬಹುದು. ಮತ್ತು ತುಳಸಿ ತೀರ್ಥವನ್ನು ನೀವು ರೆಡಿ ಮಾಡಿಕೊಳ್ಳಲೇಬೇಕು, ಅದು ತುಂಬಾ ಶ್ರೇಷ್ಠ. ಮತ್ತು ಕೆಂಪು ಅಕ್ಷತೆ, ರಾಯರಿಗೆ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡು ನೀವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಹಳದಿ ಅಕ್ಷತೆ ಸಹ ನೀವು ತೆಗೆದುಕೊಂಡು ಇರಬಹುದು. ಆದರೆ ಸಾಮಾನ್ಯವಾಗಿ ನಮಗೆ ಮಠಗಳಲ್ಲಿ ನಮಗೆ ಕೆಂಪಕ್ಷತೆ ನಮಗೆ ಸಿಗುವಂಥದ್ದು. ಸೊ ನೀವು ಕೆಂಪಕ್ಷತೆಯಿಂದಲೇ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು.
ಮತ್ತು ಅದು ತುಪ್ಪದ ದೀಪವನ್ನು ನೀವು ಹಚ್ಕೊಂಡು ರಾಯರಿಗೆ ಪೂಜೆ ಮಾಡಿ. ಯಾಕಂದರೆ ನಾವು ತುಪ್ಪದ ದೀಪವನ್ನು ಹಚ್ಚಿ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಸಂಕಲ್ಪ ಸಹ ಬೇಗನೆ ಇರುತ್ತದೆ. ಆದ್ದರಿಂದ ಅದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ನಾವು ದಿನಕಡ್ಡಿಯನ್ನು ಬೆಳಿಗ್ಗೆ ಸಾಂಬ್ರಾಣಿ ಧೂಪವನ್ನು ಸಹ ಹಚ್ಚಿಕೊಂಡು ನಾವು ವಿಶೇಷ ರೀತಿಯ ಒಂದು ದೀಪಾರಾಧನೆಗಳು ಸಹ ಮಾಡಿಕೊಂಡು ರಾಯರಿಗೆ ಅಷ್ಟೋತ್ಸವನ ನಾವು ಪ್ರಾರಂಭ ಮಾಡಬೇಕು. ಅಷ್ಟೋತ್ಸವ ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಸೇವಂತಿ ಹೂವಿನ ದಳಗಳು ಮತ್ತು ತುಳಸಿ ಪತ್ರ ಹಾಗೆ ಕೆಂಪು ಅಕ್ಷತೆ ಅಷ್ಟನ್ನು ಸಹ ನಾನು ಮಿಕ್ಸ್ ಮಾಡಿಕೊಂಡು ರಾಯರಿಗೆ ಅಷ್ಟೋತ್ಸವ ಮಾಡ್ಕೊಳ್ತಾ ಇದ್ದೇನೆ. ರಾಯರ ಅಷ್ಟೋತ್ಸವವನ್ನು ಹೇಳ್ಕೊಂಡು 108 ಅಷ್ಟೋತ್ಸವ ಹೇಳ್ಕೊಂಡು ನೀವು ಅಷ್ಟೋತ್ಸವವನ್ನು ಮಾಡಬೇಕು, ಅರ್ಚನೆಯನ್ನು ಮಾಡಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನೇ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡು ನೀವು ಕಾಯನ್ನು ಒಡೆದು, ಕಾಯನ್ನು ಮೊದಲೇ ಸಂಕಲ್ಪ ಮಾಡ್ಕೋಬೇಕು. ಕಾಯನ್ನು ಸಂಕಲ್ಪ ಮಾಡ್ಕೊಂಡಿರುವಂಥ ಕಾಯನ್ನು ಒಡೆದು ನೀವು ಮಂಗಳಾರತಿ ಮಾಡ್ಕೋಬಹುದು. ಮಂಗಳಾರತಿ ನೀವು ತುಪ್ಪರಾರತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮಂಗಳಾರತಿಯಲ್ಲಿ ಆಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ನಾವು ತುಳಸಿದೆಲ್ಲ ಹಾಕಿರುವಂಥ ತೀರ್ಥವನ್ನು ಕಾಯಿಗೆ ಹಾಗೆ ದೀಪಾರಾಧನೆ ಹಾಗೆ ಪೂಜೆ ನಾವು ಮಾಡಿರ್ತೀವಿ. ಹಾಗೆ ಪ್ರಸಾದಕ್ಕೆ ರಾಯರಿಗೆ ತುಳಸಿ ಒಂದು ಅಲಂಕಾರ ಅಂತ ಸಹ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನೀವು ತುಳಸಿ ದಳವನ್ನು ಇಟ್ಟು ನೀವು ಪೂಜೆ ಮಾಡಲೇಬೇಕು. ರಾಯರಿಗೆ ಅದು ಬೇಗನೆ ತಲುಪ್ತದೆ. ಹಾಗೆ ನೀವು ಈ ರಾಯರ ಪೂಜೆನ ನೀವು ಯಾವ ದಿನ ಮಾಡಬೇಕು ಅನ್ನೋದಾದರೆ 28ನೇ ತಾರೀಕಿನಿಂದ 6ನೇ ತಾರೀಕಿವರೆಗೆ ನೀವು ಮಾಡ್ಬೋದು. ಹಾಗೆ ಈ ಥರ ವಿಶೇಷವಾದ ಪೂಜೆಯನ್ನು ನೀವು ಜನ್ಮೋತ್ಸವದ ದಿನ ಅಂದರೆ 6ನೇ ತಾರೀಕು ನೀವು ಮಾಡ್ಬೋದು. ಮತ್ತೊಂದು ವಿಷಯ ಏನಪ್ಪ ಅನ್ನೋದಾದರೆ, 6ನೇ ತಾರೀಕಿಗೆ ನಮಗೆ ಗುರುವಾರ ಸಹ ಇರ್ತದೆ. ಸೊ ರಾಯರ ವಾರ ಸಹ ಆಗೋದ್ರಿಂದ ಇನ್ನು ತುಂಬ ಒಂದು ವಿಶೇಷವಾಗಿರುವಂಥದ್ದು. ಸೊ ಎಲ್ಲರೂ ಸಹ ಆಚರಣೆ ಮಾಡಿ. ಪೂಜೆಯಲ್ಲಿ ಆಗಿದ ನಂತರ ಕೆಂಪಕ್ಷತೆಯನ್ನು ಹಾಕ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು. ಅಂದರೆ ನೀವು ಪೂಜೆಯಲ್ಲಿ ಆಗಿದ ನಂತರ ಕೆಂಪಕ್ಷತೆಯನ್ನು ಹಾಕ್ಕೊಂಡು ಸಂಕಲ್ಪವನ್ನು ಕೇಳ್ಕೊಳ್ಳಿ. ಈ ರಾಯರ ಪೂಜೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಪ್ರದಕ್ಷಿಣೆ ಹಾಕುವ ಥರ ನೀವು ರಾಯರನ್ನು ಸ್ಥಾಪನೆ ಮಾಡಬೇಕು. ಅಂದರೆ ನೀವು ರಾಯರ ಈ ಪೂಜೆ ನೀವು ಮಧ್ಯಭಾಗದಲ್ಲಿ ಮಾಡಬೇಕು. ಮತ್ತು ನೀವು ಸುತ್ತಲೂ ಸಹ ಪ್ರದಕ್ಷಿಣೆ ಹಾಕುವ ರೀತಿ ನೀವು ಇದನ್ನು ಇಟ್ಟರೆ ತುಂಬಾ ಒಳ್ಳೆಯದು. ನೀವು 21 ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಅದು ತುಂಬಾ ಶ್ರೇಷ್ಠ. ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಇಷ್ಟು ಪೂಜೆ ಎಲ್ಲ ಮಾಡ್ಕೊಳ್ಳಿ. ನೀವು ರಾಯರ ಮಂತ್ರ ಅನ್ನೋದಾದರೆ, ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಥರ ನೀವು 3 ಗಾಯತ್ರಿ ಮಂತ್ರ ಇದ್ದಾವೆ. ಸೊ ನಿಮಗೆ ಯಾವುದು ಇಷ್ಟ ಆಗ್ತದೋ ಅದನ್ನು ಹೇಳ್ಕೊಂಡು ಪೂಜೆ ಮಾಡ್ಕೋಬಹುದು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ರಾಯರ ಪೂಜೆ, ಈ ಜನ್ಮೋತ್ಸವ ಪ್ರಯುಕ್ತ ರಾಯರ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸಹ ರಾಯರ ಪೂಜೆಯನ್ನು ಆಚರಣೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.